ಇಲ್ಲ ನಮ್ಮ ಕಡೆ ಅದಕ್ಕೆ ಹೇಳೋದು. ಈ ತಾಳಿ ನಿಮಗೆ ಕಟ್ಟಿದ್ರೆ ನೀವೇನಕ್ಕಿರಿ? ಧರ್ಮಪತ್ನಿ ಮತ್ತೇನಕ್ಕಿರಿ? ಸಹಧರ್ಮಿಣಿ. ಅದು ಅವ್ರ ಅರ್ಧಾಂಗಿ, ಅದು ಅವ್ರ ವೈಫೈ, ಅದು ಅವ್ರ ಮಿಸಸ್, ಅದು ವೈಫೈ ಇವೆಲ್ಲ ಏನ್ರಿ ಆಮೇಲೆ ಅಕ್ಕಿರಿ. ಅವ್ರು ಈ ತಾಳಿ ನಿಮಗೆ ಕಟ್ಟಿದ ತಕ್ಷಣ ಒಂದು ಮುತ್ತೈದೆ ಅಕ್ಕಿರಿ. ಏನಕ್ಕಿರಿ? ಮುತ್ತೈದಂದ್ರೆ 5 ಮುತ್ತುಗಳನ್ನ ಅವ್ರದ್ದು ಅಂತ ಅರ್ಥ. ಒಂದನೇ ಮುತ್ತು ಯಾವುದು? ಕುಂಕುಮ. ಎರಡನೇ ಮುತ್ತು ಮೂಗುತಿ. ಫ್ರೀ ತಾಯಿ ದಬ್ಬನ ತಗೊಂಡು ಫೋನ್ ಮಾಡಿ. ಎರಡನೇ ಮುತ್ತು ಯಾವುದು? ಮೂಗುತಿ. ಮೂರನೇ ಮುತ್ತು ಮಾಂಗಲ್ಯ. ನಾಲ್ಕನೇ ಮುತ್ತು ಬಳೆ. 5ನೇ ಮುತ್ತು ಕಾಲುಂಗ್ರ. ಹೌದು, ಹಣಿ ಕುಂಕುಮ ಅಂತ ಹಚ್ತಾರ ಗೊತ್ತದ ನಿಮಗೆ? ಎಲ್ಲಾರು ಹಚ್ತಾರ ಅಂತ ಹಚ್ತಾರ, ಹೌದಲ್ರಿ? ಹಂಗಲ್ಲ, ಅವ್ರು ಬೇಡ್ಕೊಳತ್ತಾರ ಅವರ ಜೀವನದಾಗ ಗೌರಿಯಾಗಿ, ಅವರ ಜೀವನದಾಗ ಲಕ್ಷ್ಮಿಯಾಗಿ, ಅವರ ಜೀವನದಾಗ ಸರಸ್ವತಿಯಾಗಿ ಪ್ರವೇಶ ಮಾಡಬೇಕಂತ. ಈ 3 ಶಕ್ತಿಗಳು ಕೂಡಿದಾಗ ಆದಿಶಕ್ತಿ ಜಗನ್ಮಾತೆ ಲೋಕಮಾತೆ ಆಗ್ತಾರೆ. ಆ ಲೋಕಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ಶುಂಭ ಮತ್ತು ನಿಶುಂಭರ ಶಿರವನ್ನ ಛೇದ ಮಾಡಿ ರಕ್ತವನ್ನ ತಗೊಂಡು ಅವಳು ತನ್ನ ಹಣೆಗೆ ಹಚ್ಕೊತಾವ. ಕುಂಕುಮ ಬಣ್ಣ ಯಾವುದು? ಅಲ್ಲ, ರಕ್ತವರ್ಣ ಅಂತ. ಅದನ್ನ ಹಣೆಗೆ ಹಚ್ಕೊಂಡು ಎದುರುಗರು ಹೇಳ್ತೀರಿ. ಯಾರಾದ್ರೂ ನನ್ನ ನೋಡಕತ್ರೆ ಸಹೋದರಿ ಭಾವನೆಯಿಂದ ನೋಡಿ, ಯಾರಾದ್ರೂ ನನ್ನ ನೋಡಕತ್ರ ನೀವು ಮಾತೃ ಹೃದಯದಿಂದ ನೋಡ್ರಿ. ಅನ್ಯತಾ ನೀವು ಏನಾದ್ರೂ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದೆ ಆದ್ರೆ ಆ ಶುಂಭ ನಿಶುಂಭರ ಗತಿ ನಿಮ್ಗೆ ಆಗ್ತದೆ. ಎರಡನೇದು ಬಂದ್ಬಿಟ್ಟು ಮೂಗುತಿ. ನನ್ನ ದೃಷ್ಟಿಕೋನಗಳು ಮೂಗುತಿ ಬಳಿಯಲ್ಲಿ ಇರ್ತಾವ ಅಂತ ಹೇಳ್ತೀನಿ. ಮೂರನೇದು ಬಂದ್ಬಿಟ್ಟು ಮಾಂಗಲ್ಯ. ಪ್ಲಾಸ್ಟಿಕ್ ಇಂದದಲ್ಲ, ಎದ್ರದು ಬಂಗಾರದ. ಇದ್ರ ಬಣ್ಣ ಯಾವ್ದದ? ಆ ದೀಪದ ಬಣ್ಣ ಐತಿಲ್ ನೋಡ್ರಿ. ಇದಕ್ಕೆ ಅಗ್ನಿವರ್ಣ ಅಂತಾರೆ. ಏನಂತಾರ್ರಿ? ಅಗ್ನಿವರ್ಣ. ಇದನ್ನ ಕಟ್ಕೊಂಡು ಕೂಡ ಸುಡಲಿಕ್ಕೆ ಪ್ರಾರಂಭಕ್ಕಿರಂತ. ಏನ್ ಮಾಡ್ತೀರಂತ? ಸುಡಲಿಕ್ಕೆ ಪ್ರಾರಂಭಕ್ಕೆ. ಅದಕ್ಕೆ ಅನ್ಯರು ಯಾರು ನನ್ನ ಹತ್ರ ಬರಬೇಡ್ರಿ, ನಿಮ್ಮ ಬಾಳ್ನೆ ನೀವು ಸುಟ್ಕೊಂಡು ಹೋಗ್ತೀರಿ ಅಂತೇಳಿ. ನಾಲ್ಕನೇದು ಬಂದ್ಬಿಟ್ಟು ಬಳೆ. ಬಣ್ಣ ಯಾವ್ದದ? ಹಸಿರು. ಸೃಷ್ಟಿ ಹೆಂಗೈತಿ? ಅದಕ್ಕೆ ನಾನೇ ಸೃಷ್ಟಿ ಮಾತೆ, ನಾನೇ ಜಗನ್ಮಾತೆ. ನಾ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ, ನಾ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತೀನಿ. ಇದ್ ಬಂದ್ಬಿಟ್ಟು ಕಾಲುಂಗ್ರ. ಭೂಮಿ ಒಳಗಡೆ ಜ್ವಾಲಾಮುಖಿಯಿಂದ ಕುದಿಯಾಕತ್ತದ. ಅದಕ್ಕೆ ಬೆಳ್ಳಿ ಕಾಲುಂಗ್ರ ಹಾಕೊಂಡು ಎಲ್ಲಿ ನಿಮ್ಮ ಪಾದ ಇಡ್ತಿರಲ್ಲ ಆ ಸ್ಥಾನವೆಲ್ಲ ತಂಪಾಗಿರ್ಬೇಕಂತ. ಆ ಅಗ್ನಿದೇವನಿಗೆ ಹೇಳ್ತೀರಿ, ಧರ್ಮ ಅನ್ನೋದು ಎಲ್ಲಿ ಮಠ ಭೂಮಿ ಮೇಲೆ ಐತೋ ಅಲ್ಲಿ ಮಠ ನೀವು ಹೊರಗಡೆ ಬರಬೇಡ. ಯಾವಾಗ ಭೂಮಿ ಮೇಲೆ ಅಧರ್ಮ ಬರ್ತದೋ ಅವಾಗ ನೀವು ಹೊರಗಡೆ ಬಂದು ಎಲ್ಲವನ್ನೂ ನಾಶ ಮಾಡಂತೀರಿ. ಇದು ಮುತ್ತೈದೆ ಸಂಕೇತ. ಇದನ್ನು ಜೀವನದಲ್ಲಿ ಪಾಲನೆ ಮಾಡ್ಕೊಂಡೋಕ್ಕಿರಿ. ಎಸ್ ಸರ್.